ಬಹುಶಃ ಈ ಒಂದು ಟೂರ್ನಮೆಂಟ್ಗೆ ಹೊಸನಗರದಲ್ಲಿರ್ತಕ್ಕಂಥ ಲಾರಿ ಮಾಲೀಕರು ಬಹಳಷ್ಟು ಒಂದು ಸಹಕಾರವನ್ನು ನೀಡಿದ್ರು, ಒಂದು ಉತ್ತಮ ರೀತಿಯ ಪ್ರಾಯೋಜಕತ್ವವನ್ನು ನೀಡಿದ್ದರು. ಆ ನಿಟ್ಟಿನಲ್ಲಿ ಪ್ರಾಯೋಜಕತ್ವವನ್ನು ನೀಡಿರ್ತಕ್ಕಂಥ ಲಾರಿ ಮಾಲಕರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಹೊಸನಗರದಲ್ಲಿರ್ತಕ್ಕಂಥ ರಾಜಸ್ಥಾನ್ ಫ್ರೆಂಡ್ಸ್ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಹೊಸನಗರ ಫ್ರೆಂಡ್ಸ್ ಶೋಭೆಯ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಹಾಗೇನೆ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ ಪ್ರವೀಣ್ ಹೊಸನಗರ. ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಇದೀಗ ದಾವಣಗೆರೆಯಲ್ಲಿ SI ಆಗಿ ಆಯ್ಕೆಯಾಗಿದ್ದವರು ಕೂಡ ನಿಮಗೂ ಕೂಡ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಶ್ರೀಯುತ ಪ್ರವೀಣ್ ಹೊಸನಗರ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಈಗ ದಾವಣಗೆರೆಯಲ್ಲಿ SI ಆಗಿ ಆಯ್ಕೆಯಾಗಿ ಅಂತವರು ಕೂಡ ಸರ್ ಆತ್ಮೀಯವಾದಂತಹ ಸ್ವಾಗತ ಜೊತೆಗೆ ಮುಖ್ಯ ವೇದಿಕೆಯನ್ನು ಅಲಂಕರಿಸಿ ಅನ್ನುವ ಸೂಚನೆ ರವಾನಿಸ್ತಾ ಇದ್ದಾವೆ. ಹಲೋ 6 ಓವರ್ಗಳ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಪಂದ್ಯಾಟದ ನೇರ ಪ್ರಸಾರ ಸ್ಪೋರ್ಟ್ಸ್ ಬಿತ್ತರಿಸ್ತಾ ಇದೆ. ಉಡುಪಿ ಜಿಲ್ಲೆ 2 ಶ್ರೇಷ್ಠ ತಂಡಗಳ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಫ್ರೆಂಡ್ಸ್ ಟ್ರೋಫಿಯ 3ನೇ ದಿನದ ಅಂತಿಮ ಪಂದ್ಯದಲ್ಲಿ ಹಾಗೇನೆ ಟೂರ್ನಮೆಂಟ್ಗೆ ಸಹಕಾರವನ್ನು ಬಹಳಷ್ಟು ಜನ ನೀಡಿದ್ದೀರಿ. ಆ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಿರ್ತಕ್ಕಂಥ ರಾಜಸ್ಥಾನ್ ಟ್ರಸ್ಟ್, ವಿಷ್ಣು ಸಮಾಜ ಹೊಸನಗರ ಎಲ್ಲ ಸದಸ್ಯರುಗಳು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ ಆರಂಭಿಕ ಹಂತದಲ್ಲಿ ಈಗ ಶಾಬುದ್ದೀನ್ ಜೊತೆಗಾಗಿ ಸುದರ್ಶನ್ ಮಾಣಿ ಆರಂಭಿಕ ಹಂತದಲ್ಲಿ ಈಗ ಮೊದಲ ಆರಂಭಿಕ ದಾಂಡಿಗರು ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಜಾನ್ಸನ್ ಪರವಾಗಿ ಮೊದಲ ಓವರ್ಗಾಗಿ ಈಗ ಮೊದಲ ಓವರ್ಗಾಗಿ ಜಾನ್ಸನ್ನಿನ ಪರವಾಗಿ ರಾಹಿಲ್ ಅವರನ್ನ ಪರಿಚಯಿಸುವ ಪ್ರಯತ್ನ ಸಾಗ್ತಾ ಇದೆ. ಆರಂಭಿಕ ಪಂದ್ಯಾಟದಲ್ಲಿ ರಾಜಾ ಸಾಲಿಂ ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. ಜೊತೆಗಾಗಿ ಡ್ಯಾರು ಕೂಡ ಒಂದು ಉತ್ತಮ ರೀತಿಯ ಆಟವನ್ನು ಆರಂಭಿಕ ಹಂತದಲ್ಲಿ ರಾಜಾ ಜೊತೆಗಾಗಿ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಅನ್ನ ಕಂಡಿರ್ತಕ್ಕಂಥ ಆಟಗಾರರು. ಈಗ ಮೊದಲ ಚೆಂಡು ಒಂದು ಬಹಳಷ್ಟು ಉತ್ತಮ ರೀತಿಯ ಹಸ್ತಗಾರಿಕೆಯನ್ನು ಆರಂಭಿಕ ಹಂತದಲ್ಲಿ ರಾಹಿಲ್ ತೋರ್ಪಡಿಸ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ಲೆಗ್ ಬೈಸ್ ಎನ್ನುವ ಸೂಚನೆಯನ್ನು ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಮೊದಲ ಓಟಿಗಳು ಲೆಗ್ ಬೈಸ್ ಮುಖಾಂತರವಾಗಿ ಫ್ರೆಂಡ್ಸ್ ಬನ್ನಾಡಿಯ ಇನ್ನಿಂಗ್ಸ್ ಆರಂಭವನ್ನು ಪಡೆದುಕೊಳ್ತಾ ಇದೆ. ಹಿಂದಿನ ಪಂದ್ಯಾಟದಲ್ಲಿ 3 ಬಿರುಸಿನ ಸಿಕ್ಸರ್ ದಾಖಲಿಸಿ ಸಿಡಿಲ ಬರೆದ ಆಟವನ್ನು ದಾಖಲಿಸಿರ್ತಕ್ಕಂಥ ಸುದರ್ಶನ್ ಮಾಡಿ ಮತ್ತೆ ಗುಡಿಸಿ ತೆಗೆಯುವಂತ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ತನ್ಮೂಲಕ ಮೊದಲ ವಿಕೆಟ್ ರೂಪದಲ್ಲಿ ಸುದರ್ಶನ್ ಮಾಡಿ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಲೆಗ್ ಬಿಫೋರ್ ವಿಕೆಟ್ ಎನ್ನುವ ಸೂಚನೆಯನ್ನ ತೋರ್ಪಡಿಸ್ತಾ ಇದ್ದಾರೆ.
ಬೀಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಬ್ಲಾಕ್ ಮೊದಲ ಓವರ್ಗಳ ಮುಕ್ತಾಯದ ಬಳಿಕ ಬನ್ನಾಡಿಯ ಮೊತ್ತ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 5 ಓವರ್ಗಳ ಆಟ ಬಾಕಿ ಇರ್ತದೆ. 2ನೇ ಓವರ್ಗಾಗಿ ಚವನ್ ಭಂಡಾರಿ ಹಿಂದಿನ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಈಗ 2ನೇ ಓವರ್ಗಾಗಿ ಚವನ್ ಪರಿಚಯ ಪಡ್ಕೊಳ್ಳಬೇಕಾಗಿದೆ. ಫೋರ್ಟಿಯಲ್ ಪಂದ್ಯಾಕೂಟ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಅಜಯ್ ಕ್ರಿಕೆಟರ್ಸಿನ ಪರವಾಗಿ ಆಡ್ತಾ ಇರ್ತಕ್ಕಂಥ ಆಟಗಾರ. ಇವತ್ತಿನ ದಿನ ಜಾನ್ಸನ್ ಪರವಾಗಿ 2ನೇ ಬಾರಿ ಎಸೆದ ಚೆಂಡು ನೆಟ್ಟನ್ನೆಲ್ಲ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಮೊದಲ ಬೌಂಡರಿಯನ್ನು ಈಗ ಫ್ರೆಂಡ್ಸ್ ಬನ್ನಾಡಿ ಪರವಾಗಿ ಅಶೋಕ್ ಬೆಳ್ಳೆ ದಾಖಲಿಸ್ತಾ ಇದ್ದಾನೆ. 4 ಓವರ್ದ ಸೇರ್ಪಡೆ ಆರಂಭಿಕ ಬೌಂಡರಿ ಕೂಡ ದಾಖಲಿಸ್ತಾ ಇದ್ದಾನೆ. ಎರಡನೇ ಬಾರಿ ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಯಾವುದೇ ರೀತಿಯ ಓಚುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಉಡುಪಿ ಜಿಲ್ಲೆ. 2 ಶ್ರೇಷ್ಠ ತಂಡಗಳು 3ನೇ ದಿನದ ಅಂತಿಮ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಒಂದೆಡೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಜಾನ್ಸನ್ ಫ್ರೆಂಡ್ಸ್ ಬನ್ನಾಡಿಯನ್ನು ಎದುರಿಸ್ತಾ ಇದೆ. ಈ ನಡುವೆ ಮತ್ತೆ ವೈಡ್ ಬಾಲ್ ಎನ್ನುವ ಸೂಚನೆಯನ್ನ ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ನಿರ್ಣಾಯಕ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ಯಶಸ್ವಿ ನಿರ್ಣಾಯಕ ಪೀಠವನ್ನು ಅಲಂಕರಿಸಿದ ಜೊತೆಗೆ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರ್ತಕ್ಕಂಥ ಮದನ್ ಮಡಿಕೇರಿ ಜೊತೆಗಾಗಿ ಮಂಜುನಾಥ್ ತೀರ್ಥಹಳ್ಳಿ. ಈ ನಡುವೆ ಮತ್ತೆ ಮೋಚಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶಾಬುದ್ದೀನ್ ಈಗ ಒಂದು ಲೇಟ್ ಕಟ್ ಮಾಡುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ರೀತಿಯ
ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಮುಖಾಂತರವಾಗಿ ಚುಕ್ಕಿಯಲ್ಸ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಅತಿರಿಕ್ತದ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಹಾಗೇನೆ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ರಾಜಸ್ಥಾನ ಫ್ರೆಂಡ್ಸ್ ವಿಷ್ಣು ಸಮಾಜ ಹೊಸನಗರ ಟೂರ್ನಮೆಂಟ್ಗೆ ಒಂದು ಬಹಳಷ್ಟು ಸಹಕಾರವನ್ನು ನೀಡಿದ್ದೀರಿ. ಒಂದು ನೆನಪಿನ ಕಾಣಿಕೆಯನ್ನ ಹೊಸನಗರ ಬ್ರದರ್ಸ್ ನ ಹೊಸನಗರ ಟ್ರೋಫಿ ಮುಖಾಂತರವಾಗಿ ಒಂದು ಮುಖ್ಯ ವೇದಿಕೆಯಲ್ಲಿ ಅವರ ನೀಡುವುದರ ಇವತ್ತಿನ ದಿನ ರಾಜಸ್ಥಾನ್ ಫ್ರೆಂಡ್ಸ್ ವಿಷ್ಣು ಸಮಾಜ ಹೊಸನಗರ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಸಹಕಾರವನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಸುರೇಶ್ ಪಟೇಲ್ ರಂಗೋಲಿ ಫ್ಯಾನ್ಸಿ ಸ್ಟೋರ್, ನರೇಶ್ರೀ ಹರಿ ಆಟೋಮೊಬೈಲ್ಸ್, ಜಬ್ರಾರಾಮ ರಾಜಲಕ್ಷ್ಮಿ ಪ್ರಾವಿಜನ್ ಸ್ಟೋರ್, ಅದೇ ರೀತಿ ಪ್ರಭಾತ್ ಸಿಂಗ್ ಭಗವತಿ ಎಲೆಕ್ಟ್ರಾನಿಕ್ಸ್, ನರೇಂದ್ರ ಕುಮಾರ್ ನವರಂಗ್ ಶೋರೂಮ್, ಮಕ್ರಮ್ಮ ರಾಮದೇವ ಗಾರ್ಮೆಂಟ್ಸ್, ಸಂಪರಂ ಸಾಮ್ರಾಟ ಶೂ ಪಾಯಿಂಟ್, ಬಾಬುಲಾಲ ಪಟೇಲ್ ಶಾರದಾ ಗಾರ್ಮೆಂಟ್ಸ್, ಹಾಗೇನೆ ನೆಮುರಮ್ಮ ಪಟೇಲ್ ಪೂಜಾ ಶೋರೂಮ್, ಆನಂದ್ ಪಟೇಲ್ ರಾಮದೇವ್ ಫ್ಯಾನ್ಸಿ, ಸೋಮರಾವ್ ಪಟೇಲ್ ಭವಾನಿ ಟ್ರೇಡರ್ಸ್, ಚೋಟು ಪ್ರಕಾಶ್ ಪಟೇಲ್ ಕಾವೇರಿ
4ನೇ ಆರಂಭಿಕ ಎಸಗಾರಿಕೆಯಲ್ಲಿ ಇನ್ನೋರ್ವ ಯಶಸ್ವಿ ಆಲ್ರೌಂಡರ್ ಆಟಗಾರ ಲೋಕೇಶ್ ಪೂಜಾರಿ ಜಾನ್ಸನ್ ಪರವಾಗಿ 4ನೇ ಓವರ್ಗಾಗಿ. ಮೊದಲ ಚೆಂಡು ಒಂದು ಬಹಳಷ್ಟು ಉತ್ತಮ ರೀತಿಯ ಎಸಗಾರಿಕೆಯನ್ನ ತೋರ್ಪಡಿಸುವ ಹಂತದಲ್ಲಿ ತನ್ಮೂಲಕ ಇಲ್ಲಿ ಓಜವನ್ನ ದಾಖಲಿಸುವ ಪ್ರಯತ್ನದಲ್ಲಿ ರನ್ಔಟ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಅನಿಲನ ಹುದ್ದರಿ ಆಘಾತವನ್ನು ಅನುಭವಿಸ್ತಾ ಇದೆ. ಹೊಸ ದಾಂಡಿಗ ಅಂಕಣ ಪ್ರವೇಶನ ಪಡ್ಕೊಳ್ಬೇಕಾಗಿದೆ. ಹೊಸ ದಾಂಡಿಗ ಸಂತೋಷ ಅಂಕಣ ಪ್ರವೇಶನ ಪಡ್ಕೊಳ್ತಾ ಇದ್ದಾನೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನು ಮಾಡಿದಂತ ಮದನ್, ಸುರೇಶ್, ಆಕಾಶ್, ಮುರಳಿ ಹೊಸನಗರ, ನಿಶ್ಚಿತ ಹೊಸನಗರ, ಹಾಗೇನೆ ಶ್ರಾವಣ್ ಕುಮಾರ್ ಇವರಿಗೆ ಕೂಡ ಒಂದು ಸಂದರ್ಭದಲ್ಲಿ ಹೊಸನಗರ ಫ್ರೆಂಚ್ ಟೋಪಿಯ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಒಂದು ಉತ್ತಮ ರೀತಿ ಆಟವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ನೆಟ್ಟನೆನ್ನ ಹೊಡೆತಗಳಿಗೆ ಲೋಕೇಶ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಇವತ್ತಿನ ದಿನ 2 SSC ತಂಡಗಳ ಹೋರಾಟವನ್ನು ತೋರ್ಪಡಿಸ್ತಾ ಇದೆ. ನಾಳೆ ದಿನ ರಾಜ್ಯದ ಪ್ರತಿಷ್ಠಿತ ತಂಡಗಳು ಕೂಡ ಒಂದು ಟೂರ್ನಮೆಂಟಿನ ಆಗಮನವನ್ನು ಕಂಡುಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ, ಫ್ರೆಂಡ್ಸ್ ಬೆಂಗಳೂರು ತಂಡ, ಮಧ್ಯಪ್ರದೇಶ ಜೊತೆಗಾಗಿ ಒಡಿಶಾ ಮೈಟಿ ಬೆಂಗಳೂರು, ಈ ರೀತಿಯ ತಂಡಗಳು ನಾಳೆಯ ದಿನ ಒಂದು ಟೂರ್ನಮೆಂಟಿನ ಅಂತಿಮ ದಿನದಲ್ಲಿ ಪಂದ್ಯಾಕೂಟವನ್ನು ಆಡ್ತದೆ. 21 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಸುಂದರತೆ ಆಟ, ಬ್ಲಾಕರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದಲ್ಲೀಗ ಜಸ್ವಂತ್ ಜಾನ್ಸನ್ ಪರವಾಗಿ ಚೆಂಡನ್ನು ಅಡಾಯಿಸ್ತಾ ಇದ್ದಾನೆ. ಇಲ್ಲಿ ಬಿರುಸಿನ ಆಟವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನ ಅಂತಿಮ ಹಂತದಲ್ಲಿ ಬನ್ನಾಡಿ ಆಟಗಾರರು ಮಾಡ್ತಾ ಇಲ್ಲ. ಈ ಬಾರಿ ಸುಲಭ ಸಾಧ್ಯತೆ ಕ್ಯಾಚ್ಗಳು ಕೈ ಸೇರ್ತಾ ಇಲ್ಲ. ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ಲೋಕೇಶ್ ತೋರ್ಪಡಿಸ್ತಾ ಇದ್ದಾನೆ 4ನೇ ಓವರ್ನ ಅಂತಿಮ ಎಸಕ್ಕಾಗಿ. ಹಾಗೇನೆ ನಾಳೆ ದಿನ ಈ ನಡುವೆ ಮತ್ತೆ ವೈಡ್ ಬಾಲ್ ಏನೋ ಸೂಚನೆ ರವಾನಿಸ್ತಾ ಇದ್ದಾರೆ. 1+1 ರೂಪದಲ್ಲಿ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಚೆಂಡಿನಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ರನ್ಔಟ್ ರೂಪದಲ್ಲಿ ಈಗ ಅಂತಿಮ ಹಂತದಲ್ಲಿ ಪಾರಂಪಳ್ಳಿಯ ಪ್ರಜ್ವಲ್ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಫ್ರೆಂಡ್ಸ್ ಬನ್ನಾಡಿ ಆಟಗಾರರು ಕಳ್ಕೊಳ್ತಾ ಇದ್ದಾರೆ. ಮೊದಲ 2 ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಬನ್ನಾಡಿ ಆಟಗಾರರು ಜಾನ್ಸನ್ ವಿರುದ್ಧವಾಗಿ ಬಹಳಷ್ಟು ಒಂದು ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈಗ ಹೊಸ ದಾಂಡಿಗ ಪುನೀತ್ ಆಚಾರ್ಯ ತೆಕ್ಕಟ್ಟೆ. ಹಾಗೇನೆ ಅಲ್ಲಿ ಮುಖ್ಯ ವೇದಿಕೆ ಬಲಭಾಗದಲ್ಲಿ ನಿಲ್ಲಿಸಿರ್ತಕ್ಕಂಥ ಎಲ್ಲ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಿ, ಯಾಕಂದ್ರೆ ಅಲ್ಲಿ ಒಂದು ಕಾರಿಗೆ ಸಮಸ್ಯೆ ಆಗ್ತಾ ಇದೆ. ಶೀಘ್ರಗತಿಯಲ್ಲಿ ಎಲ್ಲ ವಾಹನವನ್ನ ವೆಕೇಟ್ ಮಾಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾವೆ. ನಾಳೆ ಬೆಳಿಗ್ಗೆ 8:30ಕ್ಕೆ 4ನೇ ದಿನದ ಮೊದಲ ಪಂದ್ಯ. ನ್ಯಾಶ್ ಬೆಂಗಳೂರಿನ ತಂಡ MCC ಕೊಲ್ಲೂರು ಮೈಟಿಯನ್ನು ಎದುರಿಸುತ್ತಾರೆ. ಆ ನೆಲೆಯಲ್ಲಿ ಈಗಾಗಲೇ ಸಂಘಟಕರ ಸೂಚನೆ ಆಗ್ತಾ ಇದೆ. ಅಂಪೈರ್ಸ್, ಕಮೆಂಟೇಟರ್ಸ್ ಮತ್ತು ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥವರು, ಜೊತೆಗೆ ಸೌಂಡ್ ಸಿಸ್ಟಮ್ಸ್ ಎಲ್ಲರೂ ಕೂಡ 8:15ಕ್ಕೆ ಶಾರ್ಪ್ ಆಗಿ ನಮ್ಮ ಮೈದಾನದಲ್ಲಿ ಸಿದ್ಧತೆಯಲ್ಲಿ ಇರಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ.
8:30ಕ್ಕೆ 4ನೇ ದಿನದ ಮೊದಲ ಪಂದ್ಯ ಆರಂಭವನ್ನು ಪಡ್ಕೊಳ್ಳುತ್ತೆ. ಐದನೇ ಓವರ್ಗಾಗಿ ಈಗ ಮತ್ತೆ ಜಶ್ವಂತ ಮೊದಲ 2 ಚೆಂಡುಗಳ ಆಚೆದ ಮುಂದೆ ಕೇವಲ ಕೋಣಾಂಕದಲ್ಲಿ ಬೀಳ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಸ್ಕ್ವೇರ್ ಸೀಮಾರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಈಗ ಮತ್ತೊಂದು ಹುದ್ದಾರಿ ಆಘಾತವನ್ನು ಅನುಭವಿಸ್ತಾ ಇದೆ. ಆರಂಭಿಕ ಹಂತದಿಂದ ಹಿಡಿದು ಕೂಡ ಕೊನೆ ಹಂತದಲ್ಲಿ ಕೂಡ ಯಾವುದೇ ರೀತಿ ಆಟಗಾರರು ಹೋರಾಟವನ್ನು ದಾಖಲಿಸ್ತಾ ಇಲ್ಲ. 2 ಭರ್ಜರಿ ಬೌಂಡರಿಯನ್ನ ಅಶೋಕ್ ಜಾನ್ಸನ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಹಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ.
ಹಾಗೇನೆ ಟೂರ್ನಮೆಂಟ್ಗೆ ಒಂದು ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹನ ನೀಡಿರ್ತಕ್ಕಂಥ ಶಿವಪ್ಪ ಅಣ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸರ್, ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅಂತಿಮ ಹಂತದಲ್ಲಿ ಈಗ ಮತ್ತೆ ಬ್ಲಾಕರ್ ಚಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಹಂತದಲ್ಲಿ ಮೊದಲ ಸೆಷನ್ ಮುಕ್ತಾಯದ ಬಳಿಕ ಫ್ರೆಂಡ್ಸ್ ಬನ್ನಾಡಿಯ ತಂಡ 31 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಹಾಗೇನೆ ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ ಮನೋಜ್ ಪಟೇಲ್, ಬ್ರಹ್ಮೇಶ್ವರ, ಲಾರಿ ಮಾಲಕರು ಒಂದು ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕಾಗಿ ಆತ್ಮೀಯ ಆದರ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಇಲ್ಲಿ ಜಾನ್ಸನ್ ಜಯಕ್ಕಾಗಿ ಬ್ರದರ್ಸ್ ಇವರ ಆಶ್ರಯದಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸಿದಂತ ವೀರ ಯೋಧರ ಒಂದು ಸ್ಮರಣಾರ್ಥವಾಗಿ ವೀರ ಯೋಧರಿಗೆ ಹಾಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೇನೆ ಪ್ರಥಮ ವರ್ಷದ ಹಗಲು ರಾತ್ರಿಯ ಪ್ರತಿಷ್ಠಿತ ರಾಜ್ಯ ಮಟ್ಟದ ವಾಲಿಬಾಲ್ ಕ್ರಿಕೆಟ್ ಪಂದ್ಯಾಕೂಟ ವೀರ ಯೋಧರ ಸ್ಮರಣಾರ್ಥ ಟ್ರೋಫಿಯನ್ನು ನಡೆಸ್ತಾರೆ. ದಿನಾಂಕ 18/3/2023 ಶನಿವಾರ. ಸ್ಥಳ ಆವರಣ ಚೊಪ್ಪಿನವಲ್ಲಿ, ಮಾರುತಿಪುರ, ಹೊಸನಗರ ತಾಲೂಕು, ಶಿವಮೊಗ್ಗ. ಈ ಒಂದು ಟೂರ್ನಮೆಂಟ್ ಜಯಿಸುವಂತ ತಂಡ 30,333 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ತಂಡ 20,222 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಒಂದು ವಾಲಿಬಾಲ್ ಪಂದ್ಯಾಟದ ಹೆಚ್ಚಿನ ಮಾಹಿತಿಗಾಗಿ ಚಂದನ್ ಚೂಡ ಯುವರಾಜ ಜೊತೆಗಾಗಿ ಶರತ್ ಅವರನ್ನ ಸಂಪರ್ಕಿಸಿ ಅನ್ನುವ ಸೂಚನೆ ಕೂಡ ರವಾನಿಸ್ತಾ ಇದ್ದಾವೆ. You enter the UPI PIN and money will be deducted. Similarly, you scan a QR code, enter the PIN and money will be deducted. Most important, ಹಾಗೇನೆ never share your UPI ಹೊಸನಗರ ಬ್ರದರ್ಸ್ ಇವರ ಒಂದು ಆಶ್ರಯದಲ್ಲಿ or online form. Make payment safely using UPI. ಮತ್ತೊಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ ಸಾಗ್ತದೆ. ಹೊಸನಗರ
ಎರಡರ ಒಂದು ಟಾರ್ಗೆಟ್ ಅನ್ನ 3 ಓವರ್ಗಳಲ್ಲಿ ಚೇಸಿಂಗ್ ಮಾಡಿರ್ತಕ್ಕಂಥ ಜಾನ್ಸನ್ ಈಗ 2ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಬಹುಶಃ ಕ್ರಿಕೆಟ್ ವಿದ್ಯಮಾನವನ್ನ ನೆನಪಿಸುವ ಹಂತವನ್ನ ಕಂಡ್ರೆ ಕನಿಷ್ಠ ಮೊತ್ತದ ಪಂದ್ಯಾಟ 2ನೇ ಹಂತದಲ್ಲಿ ಗರಿಷ್ಠ ಒತ್ತಡವನ್ನು ತರ್ತದೆ. ಆ ರೀತಿ ಆಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಫ್ರೆಂಡ್ಸ್ ಬನ್ನಾಡಿ ಬೌಲರ್ಸ್ ಗಳು ಯಶಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೇಕೇರಿ ಕ್ರಿಕೆಟ್ ಸೀಸನ್ 3 ಇದೇ ಬರುವ ಏಪ್ರಿಲ್ 8 ಮತ್ತು 9ರಂದು ಮೇಕೇರಿಯ ಸಿರಿಮನೆ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಕ್ರೀಡಾಕೂಟಕ್ಕೆ ಸಮಸ್ತ ಕ್ರೀಡಾ ಪ್ರೇಕ್ಷಕರನ್ನು ಸ್ವಾಗತಿಸಲಾಗ್ತದೆ. ಟೀಮ್ ಎಂಸಿಎಲ್ ಮೇಕೇರಿಯ ಪರವಾಗಿ. ಹಾಗೇನೆ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ದಾನಿಗಳು ತಿಪ್ಪೇಶ್
ಟೂರ್ನಮೆಂಟ್ ಅನ್ನ ಬಹುಶಃ ಯೂಟ್ಯೂಬ್ ಮುಖಾಂತರವಾಗಿ ನೋಡ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟ್ಗೆ ಸಂಘಟಕರಿಗೆ ಆಟಗಾರರಿಗೆ ಶುಭವನ್ನ ಕೋರಿ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗ್ಲಿ ಎನ್ನುವ ಶುಭ ಹಾರೈಕೆಯನ್ನ ಕೂಡ ಸೋಮಶೇಖರ್ ತಿಳಿಸ್ತಾ ಇದ್ದಾರೆ. ಹೇಳ್ತಾ ಇದೇ ತರ ಟೂರ್ನಮೆಂಟ್ಗಳನ್ನ ಅವರು ಆಯೋಜನೆ ಮಾಡಲಿ, ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಟೂರ್ನಮೆಂಟ್ಗಳು ನಡೆಸತಕ್ಕಂತ ಶಕ್ತಿಯನ್ನ ಆ ತಾಯಿ ಹೊಸನಗರದ ಮಾರಿಗುಡ್ಡದ ಮಾರಿಕಾಂಬೆ ಕರುಣಿಸ್ಲಿ ಅಂತ ಎಲ್ಲರ ಹತ್ರ ಬೇಡ್ಕೋತೀನಿ. ಆಟಗಾರರಿಗೆ ಸಂಘಟಕರಿಗೆ ಶುಭ ಹಾರೈಕೆಯ ಮಾತನ್ನ ಆಡಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲ ಆಟಗಾರರ ಪರವಾಗಿ, ಕ್ರೀಡಾ ಪ್ರೇಕ್ಷಕರ ಪರವಾಗಿ, ಜೊತೆಗಾಗಿ ಸಂಘಟಕರ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಮೊದಲ ಚೆಂಡಿನಲ್ಲಿ ಭರ್ಜರಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ಜಾನ್ಸನ್ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 24 ಅಂಕಗಳು ಬರಬೇಕಾಗಿದೆ. ಈ ಬಾರಿಯ ಸದ್ದ ಚೆಂಡು ನೋ ಬಾಲ್ ಎನ್ನುವ ಸೂಚನೆ ತನ್ಮೂಲಕ ಅಂತಿಮ ಹಂತದಲ್ಲಿ ಈಗ ಜಾನ್ಸನ್ಗೆ ಅತಿರಿಕ್ತದ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿಯನ್ನು ಪಡ್ಕೊಳ್ತಾ ಇದೆ. ಹಾಗೇನ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ ಬ್ರಹ್ಮೇಶ್ವರದ ದಾದ ಅರುಣ ಟೂರ್ನಮೆಂಟ್ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ ರಾಜ ಮೊದಲ ರಿವರ್ಸ್ ಶಾಟ್ ಮುಖಾಂತರವಾಗಿ ಒಂದು ಆಕರ್ಷಕ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಹಾಗೇನೆ ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ ಬ್ರಹ್ಮೇಶ್ವರದ ದಾದ ಅರುಣ್ ಅವರು ಕೂಡ ಟೂರ್ನಮೆಂಟ್ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಥ್ಯಾಂಕ್ ಯು ಡಿಜೆ. ಹಾಗೇನ ಈ ನಡುವೆ ಬೆರಸಿನ ಹೊಡೆತವನ ಹಾಗೇನೆ ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ ವೀರೇಶ ಬಾಳೆಸಿಕ್ಕಿ ಲಾರಿ ಮಾಲೀಕರು ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದಂತ ಆದರಣೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. 15 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 17 ಓಟಗಳು ಬರಬೇಕಾಗಿದೆ. ಹಾಗೇನೆ
ಇವತ್ತಿನ ದಿನ ಒಂದು ಟೂರ್ನಮೆಂಟ್ನ ವೀಕ್ಷಣೆಯಲ್ಲಿದ್ದಾರೆ. ಹಾಗೇನೆ ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ ಜೀವನ್ ಮೊಗವೀರ, ಕ್ಷಮಿಸಿ ಶಶಿ ಮೊಗವೀರ, ಜೀವನ್ ಚಿಕನ್ ಶಾಲಾ ಮಾರಕರು ಒಂದು ಟೂರ್ನಮೆಂಟ್ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಒಂದು ಟೂರ್ನಮೆಂಟ್ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಗುಡಿಸಿ ತೆಗುವಂತ ಪ್ರಯತ್ನವನ್ನ ಈಗ ರಾಜ ಮಾಡ್ತಾ ಇದ್ದಾನೆ. ಹಿಂದಿನ ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ರಾಜ ಈ ಒಂದು ಪಂದ್ಯಾಟದಲ್ಲಿ ಮೊದಲ ಆರಂಭಿಕ ಹಂತದಲ್ಲಿ ಪ್ರಾಮುಖ್ಯತೆ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಜಾನ್ಸನ್ ಪರವಾಗಿ ರಕ್ಷಣಾತ್ಮಕವಾಗಿ ಆಟವನ್ನು ದಾಖಲಿಸುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾನೆ. ಈಗ ಚವನ್ ಭಂಡಾರಿ ಮತ್ತೆ ಶೈಕರಣನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಕವಾಸ್ ಮೇಲ್ಭಾಗದಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ಈಗ ಮತ್ತೆರಡು ಆಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಹಾಗೇನೆ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನ ರಾಜ್ಯ ಮಟ್ಟದಲ್ಲಿ ಮೊದಲ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ 14 ಕೋಚುಗಳು ಬರಬೇಕಾಗಿದೆ. ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಹೊಸನಗರ ಕಂಡಂತವರುವ ಸರ್ವಶ್ರೇಷ್ಠ ಆಟಗಾರ, ರಾಜ್ಯ ಟೆನ್ನಿಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸ್ತಾ ಇರ್ತಕ್ಕಂಥ ಆಟಗಾರ. ಬಹುಶಃ ಸಾಗರದ ಗೋಪಾಲ್ ಗೌಡ ಅಂಗಣದಲ್ಲಿ ಆಕರ್ಷಕ ಶತಕವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಅವಿನಾಶ್ ಆಚಾರ್ಯ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ. ಜೊತೆಗೆ ನಿನ್ನೆ ದಿನ ಸೂರಜ್ ಜಿಲ್ಲೆವನ್ನ ಹೊಸನಗರದ ಪರವಾಗಿ ಒಂದು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರರು. ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಾಜನಿಗಂತ ಚೆಂಡು ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮನವಿಗಳು ಬರ್ತಾ ಇದೆ. ಯಾವುದೇ ರೀತಿಯ ಪುರಸ್ಕಾರವನ್ನ ನೀಡ್ತಾ ಇಲ್ಲ. ಮತ್ತೆ ಓಟಗಳಿಗೆ ಪುನೀತ್ ಆಚಾರ್ಯ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 14 ಕೋಚುಗಳು ಬರಬೇಕಾಗಿದೆ. ಅಂತಿಮ 23 ಎಸೆಗಳ ಆಟದ ಮುಂದೆ ನೋ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಈಗ ಜಾನ್ಸನ್ಗೆ ಅತಿರಿಕ್ತದ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈಗ ನೋ ಬಾಲ್ ಫ್ರೀಡ್ನ ಅವಕಾಶಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಡೇರಿನ್ ಜೊತೆಗಾಗಿ ಅನಿಲ್ ಕಾರ್ವೆ ಕ್ಷಿಪ್ರ ಗತಿಯಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸಿದ್ರು. ಈಗ ಅಂಕಣಕ್ಕೆ ಎಂಟ್ರಿನ ಪಡ್ಕೊಂಡಿರ್ತಕ್ಕಂಥ ರಾಜ ಸಾಲಿಗ್ರಾಮ ಜೊತೆಗಾಗಿ ಚವನ್ ಭಂಡಾರಿ ರಕ್ಷಣಾತ್ಮಕವಾಗಿ ಆಟವನ್ನು ಮಾಡುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 13 ಓಟಗಳು ಬರಬೇಕಾಗಿದೆ. ಈ ನಡುವೆ ಗುಡ್ ರಕ್ಷಣೆ ಎಡವಟ್ಟು ತನ್ಮೂಲಕ ಬಯಸುವ ಗಾತ್ರವಾಗಿ ಚೆಂಡು ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ
ನಾಲ್ಕೋಡ್ದ ಸೇರ್ಪಡೆ. ಹಾಗೇನ ಟೂರ್ನಮೆಂಟ್ಗೆ ಆಗಮಿಸಿದ್ದಾರೆ ಹಿರಿಯರು, ಹಿತೈಷಿಗಳು, ಸಂಗೀತಗಾರರು ಆಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಅವರು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಆತ್ಮೀಯವಾದಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಅಂತಿಮ ಹಂತದಲ್ಲಿ ಈಗ ಓಚುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ 9 ಓಚುಗಳು ಬರಬೇಕಾಗಿದೆ. 32ರ ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ತಂಡಕ್ಕೆ ಮೊದಲ ಹಂತದಲ್ಲಿ ಆಘಾತವನ್ನ ಕಂಡಿರ್ತಕ್ಕಂಥ ಜಾನ್ಸನ್ ಈಗ ಸ್ವಲ್ಪ ಮಟ್ಟಿಗೆ ನಿಟ್ಟಿಸಿರು ಬಿಡುವಂತ ಆಟವನ್ನು ಒಂದೆಡೆ ಚವನ್ ಭಂಡಾರಿ ಜೊತೆಗಾಗಿ ರಾಜ ಸಾಲಿಗ್ರಾಮ ಮಾಡ್ತಾ ಇದ್ದಾನೆ. ಇಲ್ಲಿ ಬಹಳಷ್ಟು ಉತ್ತಮ ರೀತಿಯ ರಕ್ಷಣಾತ್ಮಕವಾಗಿ ಆಟವನ್ನು ದಾಖಲಿಸುವ ಪ್ರಯತ್ನವನ್ನ ಸಿಡಿಲ್ ಹಬ್ಬದ ಹೊಡೆತವನ್ನು ದಾಖಲಿಸಬಲ್ಲ ಹೊಸನಗರದ ಅಂಗಣದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ಆಟಗಾರ, ರಾಜ್ಯದ ಓರ್ವ ಸರ್ವಶ್ರೇಷ್ಠ ಆಟಗಾರ ರಾಜ ಸಾಲಿಗ್ರಾಮ. ಈ ನಡುವೆ ಮತ್ತೆ ಹೋದರಿಯನ್ನು ಆವರಿಸಿಕೊಂಡು ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಈಗ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಚವನ್ ಭಂಡಾರಿ 3ನೇ ವಿಕೆಟ್ ರೂಪದಲ್ಲಿ ಹೋದರಿ ಆಘಾತವನ್ನು
4ನೇ ವಿಕೆಟ್ಸ್ ರೂಪದಲ್ಲಿ ಹೋದರಿ ಆಘಾತವನ್ನು ವಹಿಸ್ತಾ ಇದೆ. ಹಾಗೇನ ಮತ್ತೆ ಸಂತೋಷ್ ಸುದ್ದಿಯನ್ನು ತಿಳಿಸ್ತಾ ಇದ್ದಾವ. ಅಪ್ಪು ಗೆಳೆಯರ ಬಳಗ ಮೂಡುಬಾಗಿಲು ಇವರ ಒಂದು ಆಶ್ರಯದಲ್ಲಿ ಪುನೀತ್ ರಾಜ್ಕುಮಾರ್ ಟ್ರೋಫಿಯಾಗಿ ಒಂದು 44,000 ಮೊತ್ತದ ಒಂದು ಪಂದ್ಯಾಕೂಟವನ್ನು ನಡೆಸ್ತಾರೆ. ಜೊತೆಗಾಗಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡಕ್ಕೆ 22,272 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡ್ತಾರೆ. ಪುನೀತ್ ರಾಜ್ಕುಮಾರ್ ಟ್ರೋಫಿಯಾಗಿ ಸಾಕ್ತದೆ. ಅಂತಿಮ ಹಂತದಲ್ಲಿ ಈಗ ತಟ್ಟಿಮುಟ್ಟಿಯೋಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈಗ ಮತ್ತೆ ಒಂದೋಚಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ 26 ರೋಚವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಆ ರೋಚಗಳು ಬರಬೇಕಾಗಿದೆ. ಅದೇ ರೀತಿ ವಾಲಿಬಾಲ್ ಪ್ರಿಯರಿಗೆ ಸಂತೋಷ್ ಸುದ್ದಿಯನ್ನು ತಿಳಿಸ್ತಾ ಇದ್ದಾವೆ. ಶ್ರೀ ಸಿದ್ಧಿವಿನಾಯಕ ವಾಲಿಬಾಲ್ ಕ್ಲಬ್ ರಿಪ್ಪನಪೇಟೆ ಇವರ ಒಂದು ಪ್ರಾಯೋಜಕತ್ವದಲ್ಲಿ 10ನೇ ವರ್ಷದ ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪ್ರತಿಷ್ಠಿತ ವಾಲಿಬಾಲ್ ಟ್ರೋಫಿಯಾಗಿ ಪಂದ್ಯಾಕೂಟವನ್ನು ನಡೆಸ್ತಾರೆ. ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರ್ತಕ್ಕಂಥ ತಂಡಕ್ಕೆ 50,000 ಜೊತೆಗಾಗಿ ಒಂದು ಆಕರ್ಷಕ ಟ್ರೋಫಿಯನ್ನ ನೀಡ್ತಾರೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ತಂಡಕ್ಕೆ 30,000 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ನೀಡ್ತಾರೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ತಂಡಕ್ಕೂ 20,000 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ನೀಡ್ತಾರೆ. 4ನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥ ತಂಡಕ್ಕೂ 10,000 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ನೀಡ್ತಾರೆ. ಈ ಒಂದು ಪಂದ್ಯಾಟ ರಿಪ್ಪನಪೇಟೆ ವಿನಾಯಕ ವಾಲಿಬಾಲ್ ಕ್ಲಬ್ ಇವರ ಒಂದು ಪ್ರಾಯೋಜಕತ್ವದಲ್ಲಿ ಸಾಗ್ತದೆ. ಹೊಸ ದಾಂಡಿಗ ಮಂಜು ಪ್ರಜ್ವಲ್ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಜಯಕ್ಕಾಗಿ 5 ಓಚುಗಳು ಬರಬೇಕಾಗಿದೆ. ಒಂದು ಕುತೂಹಲ ಆರಂಭಿಕ ಹಂತದಲ್ಲಿ ಜಾನ್ಸನ್ ಈಗ ಬಹಳಷ್ಟು ವಿಕೆಟ್ಸ್ ಅನ್ನು ಕಳ್ಕೊಡ್ತಾ ಇರ್ತಕ್ಕಂಥ ಒಂದು ಸಂಕಷ್ಟದ ಅನಿವಾರ್ಯದ ಪರಿಸ್ಥಿತಿ. ಪ್ರಜ್ವಲ್ಗೆ ಅಂತ ಚೆಂಡು ಮತ್ತೆ ಬೀಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾನೆ. ನೆಟ್ಟನ್ನೆಲ್ಲ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೊಡ್ಡ ಸೇರ್ಪಡೆ ಮುಖಾಂತರವಾಗಿ ಜಾನ್ಸನ್ನಿನ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಹಾಗೇನ ಹಿಟಾಚಿ ಮಾಲೀಕರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಬಾಣಿಗ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ಕೂಡ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕಾಗಿ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೇನೆ ಒಂದು ಟೂರ್ನಮೆಂಟ್ ವೀಕ್ಷಣೆ ನಿಲ್ಲೋರು ಕೂಡ ಇದ್ದಾರೆ. ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ದಾನಿಗಳು ಶಶಿಧರ್ ನಾಯಕ್ ಅಧ್ಯಕ್ಷರು ಕೋಟೆಗಾರ್ ವಿದ್ಯಾವರ್ಧಕ ಸಂಘ ಹೊಸನಗರ ಅವರಿಗೆ ಕೂಡ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ ಅಂತಿಮ ಹಂತದಲ್ಲಿ ಜಯಕ್ಕಾಗಿ 4 ಓಟುಗಳು ಬರಬೇಕಾಗಿದೆ.
ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆರಂಭಿಕ ಹಂತದಲ್ಲಿ ಈಗ ಬಿರುಸಿನ ಆಟವನ್ನ ಒಂದು ಭರ್ಜರಿ ಬೌಂಡರಿಯನ್ನ ರಾಜ ದಾಖಲಿಸಿದ್ರು. ತರುವಾಯ ಚವನ್ ಭಂಡಾರಿ ಕೂಡ ಒಂದು ಬೌಂಡರಿಯನ್ನು ದಾಖಲಿಸಿದ್ರು. ಸುಂದರ ಕೆಲಸ. ಈ ನಡುವೆ ಮತ್ತೆ ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ನಡುವೆ ಅಂತಿಮ ಹಂತದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಪ್ರಜ್ವಲ್ ಇನ್ನಿಂಗ್ಸ್ ಅಂತ್ಯವನ್ನು ಪಡ್ಕೊಳ್ತಾ ಇದೆ. ಹೊಸ ದಾಂಡಿಗ ರಾಹಿಲ್ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ. ಜಯಕ್ಕಾಗಿ 4 ಕೋಚುಗಳು ಬರಬೇಕಾಗಿದೆ. ಹಾಗೇನೆ ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಸಹಕಾರವನ್ನ ನೀಡಿರ್ತಕ್ಕಂಥ ಮಂದಾರ ಫ್ಯಾಷನ್ ಮಾಲೀಕರಾಗಿರ್ತಕ್ಕಂಥ ವಿಠಲ್ ರಾವ್ ಈ ಒಂದು ಪಂದ್ಯಾಟಕ್ಕೆ ತುಂಬಾ ಸಹಕಾರವನ್ನು ಮಾಡಿರ್ತಕ್ಕಂಥ ಶಾರ್ವಿ ಎಂಟರ್ಪ್ರೈಸ್ ಮಾಲೀಕರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಹೊಸನಗರ ಬ್ರದರ್ಸ್ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಮೂರು ಓಟಗಳು ಬರಬೇಕಾಗಿದೆ. 9 ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಬೀಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸುಂದರತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್. ಸೀಮಾ ರೇಖೆ ಅಂಚಿನಲ್ಲಿ ಈಗ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ಬೇಗ ಮುಗಿಸುವಂತ ಪಂದ್ಯಾಟವನ್ನ ಲಘು ಬಗನೆ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಜಾನ್ಸನ್ ತಂಡ ಅಂತಿಮ ಹಂತದಲ್ಲಿ ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. 3ನೇ ದಿನದ ಅಂತಿಮ ಪಂದ್ಯಾಟ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಈ ನಡುವೆ ಬಿರುಸಿನ ಹೊಡೆತ ತನ್ಮೂಲಕ ಸೀಮಾ ರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. 6 ಓಟದ ಸೇರ್ಪಡೆ.